ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ದಿನದಿಂದ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ಹಾಗೆ ಇನ್ಸ್ಟಾದಲ್ಲಿ DM ಮಾಡಿ ಕೂಡ ಕೇಳ್ತಾ ಇದ್ರಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇಷ್ಟು ದಿನ ಆಯಿತು, ನೀವು ಅದರಿಂದ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಅಂತ ಎಲ್ಲ. ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಕಮೆಂಟಿಗೆ ಕೂಡ ರಿಪ್ಲೈನ ಮಾಡೋದಕ್ಕಾಗೋದಿಲ್ಲ ಸಪ್ರೇಟಾಗಿ. ಸೊ ಅದಕ್ಕೆ ಅಂತ ಹೇಳಿ ಈ ರೀತಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ. ಒಂದು ಮಾನಿಟೈಸೇಷನ್ ಯೂಟ್ಯೂಬ್ ಆಗಬೇಕಂತಂದರೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಹಾಗೆಯೇ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ. ಇದು ಮಾನಿಟೈಸೇಷನ್ ರೂಲ್ಸು ಯೂಟ್ಯೂಬ್ ಕಡೆಯಿಂದ ಇರುವಂಥದ್ದು. ನಾನು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಇತ್ತು. ಯಾಕಂದರೆ ಅಷ್ಟೊಂದು ಟೈಮ್ನ ಕಂಪ್ಲೀಟ್ ಮಾಡೋದು ತುಂಬ ಈಸಿ ಅಲ್ಲ. ನಾನು ಹಾಕಿರೋಂಥ ವೀಡಿಯೋಸ್ 500-600 ವೀಡಿಯೋಸ್ ಹಾಕ್ತೋರ್ದೇ ಅಷ್ಟು ಟೈಮ್ ಬೇಗ ಕಂಪ್ಲೀಟ್ ಆಗೋದಿಲ್ಲ. ನೀವು ನೋಡ್ಬೋದು, ನಾನು ವೀಡಿಯೋಸ್ ಹಾಕಿದ್ದು 120-130 ವೀಡಿಯೋಸ್ ಏನೋ ಹಾಕಿದ್ದೆ ಅಷ್ಟೇ. ಆವಾಗಲೇ ನನ್ನ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ಕೂಡ ಕಂಪ್ಲೀಟ್ ವೀಡಿಯೋಸ್ ಏನು ಹಾಕಿರಲಿಲ್ಲ, ತುಂಬ ಶಾರ್ಟ್ಸ್ಗಳ್ನ ಕೂಡ ಹಾಕಿದ್ದೀನಿ. ನಾನು ವೀಡಿಯೋಸ್ ಹಾಕಿರೋದೇ ಕಡಿಮೆ. ನನ್ನ ಕೆಲವೊಂದು ವೀಡಿಯೋಸ್ಗಳು ತುಂಬ ಜಾಸ್ತಿ ವ್ಯೂಸನ್ನು ಪಡ್ಕೊಂಡಿತ್ತು. ಸೊ ಹಾಗಾಗಿ ಬೇಗ ಮಾನಿಟೈಸೇಷನ್ ಕೂಡ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ. ನಿಮಗೆ ಯಾವ ರೀತಿ ಆ ಒಂದು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು, ಯಾವ ರೀತಿಯಾದಂಥ ವೀಡಿಯೋಸ್ಗಳನ್ನ ಹಾಕಬೇಕು, ಯಾವ ರೀತಿ ಶಾರ್ಟ್ಸ್ಗಳನ್ನ ಹಾಕಬೇಕು, ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು. ಇಲ್ಲ ಅಂತಂದರೆ ಬೇಗ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದರಿಂದ ಅರ್ನಿಂಗ್ ಕೂಡ ಬರೋದಿಲ್ಲ ನಿಮಗೆ. ಹಾಗೆಯೇ ಯೂಟ್ಯೂಬಿಂದ ಇರೋಂಥ ಇನ್ನೊಂದು ರೂಲ್ಸ್ ಏನಂತಂದರೆ, ನೀವು ಈ ವರ್ಷ ಜನವರಿನಲ್ಲಿ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಇಯರ್ ಜನವರಿ ಅಷ್ಟರಲ್ಲಿ 1 ವರ್ಷದ ಒಳಗಡೆ 365 ಡೇಸ್ ಒಳಗಡೆ ನೀವು 4,000 ವಾಚ್ ಅವರ್ ಹಾಗೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದರಿಂದ ಹಣ ಬರುವಂಥದ್ದು ಅಂತ ಹೇಳಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಇದು. ಸೊ ನಂದು ಆಲ್ಮೋಸ್ಟ್ ಡೆಡ್ಲೈನಿಗೆ ಬಂದಿತ್ತು. ಡಿಸೆಂಬರ್ 2ನೇ ತಾರೀಕಿಗೆ ನನ್ನ ಒಂದು ಚಾನಲ್ 1 ವರ್ಷ ಕಂಪ್ಲೀಟ್ ಆಗೋಗ್ತಿತ್ತು. ಸೊ 1 ವೀಕ್ ಹಿಂದೆ, ಡಿಸೆಂಬರ್ 2ಗೂ 1 ವೀಕ್ ಹಿಂದೆ ನನಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆಯಿತು, 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ಸೊ ಇಮಿಡಿಯೇಟಾಗಿ ಅದು ಅಕ್ಸೆಪ್ಟ್ ಕೂಡ ಆಯಿತು. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ನಂತರ ಕೆಲವೊಂದಷ್ಟು ಡೀಟೇಲ್ಸ್ನ ಫಿಲ್ ಮಾಡಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಯೂಟ್ಯೂಬ್ನವರು ನಿಮ್ಮ ಚಾನಲನ್ನು ಚೆಕ್ ಮಾಡ್ತಾರೆ. ಬೇರೆಯವರ ಕಂಟೆಂಟ್ ಏನಾದರೂ ಕಾಪಿ ಮಾಡ್ತಿದ್ದೀರಾ, ಯೂಟ್ಯೂಬ್ ರೂಲ್ಸ್ನ ನೀವು ಬ್ರೇಕ್ ಮಾಡಿದ್ದೀರಾ, ಇದನ್ನೆಲ್ಲ ಚೆಕ್ ಮಾಡಿ ಅವರು ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ಎಲ್ಲವುದು ಕೂಡ ಕರೆಕ್ಟ್ ಇದ್ದರೆ ಅಪ್ರೂವ್ಡ್ ಆಗುತ್ತೆ, ನಿಮಗೆ ಮಾನಿಟೈಸೇಷನ್ ಆಗುತ್ತೆ. ಸೊ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಯಿತು, ಅಪ್ರೂವ್ ಮಾಡಿದ್ರು. ಸೊ ಅದಾದಮೇಲೆ ನೀವು ಹೇಗೆ ಅದರಿಂದ ಅರ್ನಿಂಗ್ಸ್ ಮಾಡ್ತೀರಾ ಅಂದರೆ ಅದಕ್ಕೆ ಇನ್ನೂ ಒಂದು ರೂಲ್ಸ್ ಇದೆ. ಅಂದರೆ ಗೂಗಲ್ ಕಡೆಯಿಂದ ಯಾವ ರೀತಿಯಾಗಿ ಅದು ಬರಬೇಕಂತ ಹೇಳಿ, ಗೂಗಲ್ ಆ್ಯಡ್ಸೆನ್ಸ್ ಅಂತ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಗೂಗಲ್ ಆ್ಯಡ್ಸೆನ್ಸ್ ಬರಬೇಕು ಅಂದರೆ ನೀವು $10ನ ಅರ್ನ್ ಮಾಡಬೇಕಾಗುತ್ತೆ. $10 ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದೆ ಅಂದಾಗ ಅದಾದಮೇಲೆ ನೀವು ಗೂಗಲ್ ಆ್ಯಡ್ಸೆನ್ಸಿಗೆ ಪಿನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಆ ಒಂದು ಪಿನ್ನನ್ನು ತೊಗೊಂಡು ನೀವು ಅದರಿಂದ ಬ್ಯಾಂಕಲ್ಲಿ ನೀವು ಅಮೌಂಟನ್ನು ತೊಗೊಳ್ಬೋದು. $100 ಆದಮೇಲೆ ನೀವು ದುಡ್ಡನ್ನು ತೊಗೊಳ್ಬೋದು. $10 ಇದೆ ಅಂದರೆ ಅಷ್ಟನ್ನೇ ಹೋಗಿ ಬ್ಯಾಂಕಲ್ಲಿ ತೊಗೊಳೋದಕ್ಕಾಗೋದಿಲ್ಲ. ಮಿನಿಮಮ್ $100 ಆಗಬೇಕಾಗುತ್ತೆ ನೀವು ಈ ಒಂದು ಅಮೌಂಟನ್ನು ತೊಗೋಬೇಕು ಯೂಟ್ಯೂಬ್ ಕಡೆಯಿಂದ ಅಂತಂದರೆ. ಸೊ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತಲ್ಲ ಅಂತ ತುಂಬ ಖುಷಿಯಾಗಿದ್ದೀನಿ. ಹಾಗೆಯೇ ತುಂಬ ನಿಯರ್ಲಿ ನನ್ನ $10 ಕೂಡ ಕಂಪ್ಲೀಟ್ ಆಗಿದೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಪಿನ್ ಬಂದಮೇಲೆ ಆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ.
ಇದರ ಬಗ್ಗೆ ನಿಮಗೆ ಏನಾದರೂ ಸ್ವಲ್ಪ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಯಾರಾದರೂ ಹೊಸದಾಗಿ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಏನು 3000 ವಾಚ್ ಅವರ್ ಕಂಪ್ಲೀಟ್ ಮಾಡಿ 500 ಸಬ್ಸ್ಕ್ರೈಬರ್ಸ್ ಆದರೆ ಸಾಕು ಅಂತ ಹೇಳಿ ರಾಂಗ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದನ್ನು ನಂಬೋದಕ್ಕೆ ಹೋಗಬೇಡಿ. ಫೈನಲ್ ಆಗಿ ನಿಮಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು ನೀವು ಅರ್ನಿಂಗನ್ನು ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ.